ನಮಸ್ಕಾರ. ಸೋನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕೃಷಿ ಲಾಭದಾಯಕ ಕ್ಷೇತ್ರವಾಗಲು ಚರ್ಚೆ, ಸಂಶೋಧನೆ, ಮಾರುಕಟ್ಟೆ ಲಭ್ಯತೆ, ಸರ್ಕಾರದ ಯೋಜನೆಗಳು ರೈತರ ಮನೆ ಬಾಗಿಲಿಗೆ ತಲುಪುವಂತಾಗಬೇಕು. ಸಚಿವ ಈಶ್ವರ್ ಬಿ ಖಂಡ್ರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ವಚನ ಸಮೂಹ ಸಂಸ್ಥೆ ಬೀದರ್ ವತಿಯಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ಡಾಕ್ಟರ್ ಶಿವಶಂಕರ್ ಟೋಕ್ರೆ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಒಳ ಮೀಸಲಾತಿ 6:6:5 ಜಾರಿಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಸೇಡಂಕರ್ ಆಸ್ಪತ್ರೆಯನ್ನು ಸಚಿವ ಈಶ್ವರ್ ಖಂಡ್ರೆ, ಸಚಿವ ರಹೀಂ ಖಾನ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರಾರಂಭಕ್ಕೆ ರಾಜ್ಯ ಸರ್ಕಾರಕ್ಕೆ ಬಹಿರಂಗ ಪತ್ರ. ಸುದ್ದಿಯ ವಿವರಗಳು. ಕೃಷಿ ಲಾಭದಾಯಕ ಕ್ಷೇತ್ರವಾಗಲು ಚರ್ಚೆ, ಸಂಶೋಧನೆ, ಮಾರುಕಟ್ಟೆ ಲಭ್ಯತೆ, ಸರ್ಕಾರದ ಯೋಜನೆಗಳು ರೈತರ ಮನೆ ಬಾಗಿಲಿಗೆ ತಲುಪುವಂತಾಗಬೇಕೆಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಹಾಗೂ ಮೀನುಗಾರಿಕೆ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಉದ್ಯೋಗ ಮೇಳ, ಸಿರಿಧಾನ್ಯ ಮೇಳ, ಫಲ ಮತ್ತು ಪುಷ್ಪ ಪ್ರದರ್ಶನ ಹಾಗೂ ಮತ್ಸ್ಯ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕೆಗಳು ಇಲ್ಲದ್ದರಿಂದ 75% ಜನ ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ. ಆದ್ದರಿಂದ ಕೃಷಿಗೆ ಉತ್ತೇಜನ ನೀಡಬೇಕಿದೆ. ಪ್ರತಿ ವರ್ಷ ಜಿಲ್ಲೆಯಲ್ಲಿ 10 ಲಕ್ಷ ಎಕರೆ ಭೂಮಿಯಲ್ಲಿ ಬಿತ್ತನೆ ಮಾಡಲಾಗುತ್ತದೆ. ಅದರಲ್ಲಿ 50% ಸೋಯಾ, 25% ತೊಗರಿ ಹಾಗೂ 25% ಇತರ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ರೈತರು ಕೇವಲ ಒಂದೇ ಬೆಳೆಗೆ ಅವಲಂಬನೆ ಆಗದೆ ಸಿರಿಧಾನ್ಯಗಳಂತಹ ಬೇರೆ ಬೇರೆ ಬೆಳೆಗಳನ್ನು ಬೆಳೆಸಲು ಮುಂದಾಗಬೇಕು. ಸಿರಿಧಾನ್ಯಗಳು ಕೇವಲ ಆಹಾರವಲ್ಲ, ಆರೋಗ್ಯಪೂರ್ಣ ಜೀವನದ ಭದ್ರ ಆಧಾರವಾಗಿದೆ. ಸಿರಿಧಾನ್ಯಗಳು ಕಡಿಮೆ ನೀರಿನಲ್ಲಿ ಬೆಳೆಯುವ ಶಾಶ್ವತ ಬೆಳೆಗಳಾಗಿವೆ ಎಂದು ಸಚಿವರು ತಿಳಿಸಿದ್ದರು. ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿಯೂ ರೈತರಿಗೆ ಭದ್ರ ಆದಾಯ ನೀಡುತ್ತವೆ. ಆರೋಗ್ಯ ಮತ್ತು ಕೃಷಿ ಎರಡನ್ನ ಒಟ್ಟಿಗೆ ರಕ್ಷಿಸುವ ಶಕ್ತಿ ಸಿರಿಧಾನ್ಯಗಳಲ್ಲಿ ಅಡಗಿದೆ. ಜನರು ತಮ್ಮ ದೈನಂದಿನ ಆಹಾರದಲ್ಲಿ ಸಿರಿಧಾನ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ರೈತರು ಮೌಲ್ಯವರ್ಧಿತ ಉತ್ಪನ್ನಗಳತ್ತ ಗಮನ ಹರಿಸಬೇಕು ಎಂದು ಅವರು ಈ ಮೇಳದ ಮುಖ್ಯ ಉದ್ದೇಶ ಸರ್ಕಾರದ ಯೋಜನೆ, ಕಾರ್ಯಕ್ರಮ, ತೋಟಗಾರಿಕೆ ಉತ್ಪನ್ನ ಹಾಗೂ ಮಾರುಕಟ್ಟೆಯಲ್ಲಿ ರೈತರಿಗೆ ಬೆಂಬಲ ಬೆಲೆ ಸಿಗಬೇಕು ಎಂಬುದು ಮುಖ್ಯ ಉದ್ದೇಶವಾಗಿದೆ ಎಂದರು. ಕಳೆದ ವರ್ಷದಲ್ಲಾದ ಅತಿವೃಷ್ಟಿಯಿಂದ 1.65 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿ ರೈತರು ಸಂಕಷ್ಟದಲ್ಲಿದ್ದರು. ಆದರೆ ಸರ್ಕಾರವು ಕಾಳಜಿ ವಹಿಸಿ ಹೆಚ್ಚಿನ ಪರಿಹಾರ ಒದಗಿಸಿದೆ. ಒಟ್ಟು 288 ಕೋಟಿ ರೂಪಾಯಿ ಮತ್ತು 1.92 ಲಕ್ಷ ರೈತರ ಖಾತೆಗೆ ನೇರವಾಗಿ ಜಮೆ ಆಗಿದೆ. ಇದಕ್ಕೆ ಅನುಗುಣವಾಗಿ ಬೆಳೆ ಕಟಾವು ಪ್ರಯೋಗ ಮಾಡಿಸಿ ಈಗಾಗಲೇ 100 ಕೋಟಿ ರೂಪಾಯಿ ಬೆಳೆ ವಿಮೆ ಹಣ ಜಮೆ ಆಗಿದ್ದು, ಇನ್ನು 50 ಕೋಟಿ ರೂಪಾಯಿ ಬೆಳೆ ವಿಮೆ ಬರಲಿದೆ. ಒಟ್ಟು 450 ಕೋಟಿ ರೂಪಾಯಿ ಜಿಲ್ಲೆಯ ರೈತರ ಖಾತೆಗೆ ನೇರವಾಗಿ ಹಣ ಜಮೆ ಆಗಿದೆ ಎಂದು ಸಚಿವರು ತಿಳಿಸಿದ್ದರು. ರೈತರ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಬೆಲೆ ದೊರೆಯಬೇಕು. ರೈತರು ಸಹ ವಿವಿಧ ಬೆಳೆಗಳನ್ನು ಬೆಳೆಯಬೇಕೆಂದರು. ಎಲ್ಲೆಡೆ ಮಾಲಿನ್ಯ ಕಂಡುಬರುತ್ತಿದೆ. ಮಣ್ಣಿನಲ್ಲಿ, ಬೆಳೆಗಳಲ್ಲಿ ರಾಸಾಯನಿಕ ಪ್ರಮಾಣ ಹೆಚ್ಚುತ್ತಿದೆ. ರೈತರು ಹೆಚ್ಚು ಸಿರಿಧಾನ್ಯ ಬೆಳೆಯಬೇಕಿದೆ. ಜಿಲ್ಲೆಯಲ್ಲಿ ಕಾರಂಜ, ಮೇಘ್ರ ನೀರಾವರಿ ಚಾಲ್ತಿಯಲ್ಲಿದೆ. ಅವರ ಕೆರೆಗಳನ್ನು ತುಂಬಿಸಲಾಗುವುದು. ಒಟ್ಟಾರೆ ರೈತರ ಅಭಿವೃದ್ಧಿಗೆ ತಾವು ಬದ್ಧರಿದ್ದೇವೆ ಎಂದು ಸಚಿವರು ತಿಳಿಸಿದ್ದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಉದ್ಯೋಗ ಮೇಳದಲ್ಲಿ 32 ವಿವಿಧ ಕಂಪನಿಗಳು ಭಾಗವಹಿಸಿವೆ. ಉದ್ಯೋಗಾಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಸಿಕೊಳ್ಳಲು NRLM ಯೋಜನೆಯಿಂದ GPSFಗಳ ಮೂಲಕ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿ ನೋಂದಣಿಗಾಗಿ ಆನ್ಲೈನ್ ಲಿಂಕ್ನಲ್ಲಿ ಅವಕಾಶ ನೀಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಂಡು ಉದ್ಯೋಗ ಮೇಳದ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದ್ದರು. ಇದೇ ಸಂದರ್ಭದಲ್ಲಿ ಮೇಳದ ಅಂಗವಾಗಿ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಗ್ರಾಮೀಣಾಭಿವೃದ್ಧಿ, ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯೋಗ ಇಲಾಖೆ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಸ್ಥಾಪಿಸಿದ 49 ಮಳಿಗೆಗಳಿಗೆ ಸಚಿವರು ಭೇಟಿ ನೀಡಿ ವೀಕ್ಷಣೆ ನಡೆಸಿದರು. ವೇದಿಕೆ ಕಾರ್ಯಕ್ರಮ ಚಾಲನೆಗೂ ಮುನ್ನ ನಗರದ ಛತ್ರಪತಿ ಶಿವಾಜಿ ವೃತ್ತದಿಂದ ನೆಹರು ಕ್ರೀಡಾಂಗಣವರೆಗೆ ನಡೆದ ಸಿರಿಧಾನ್ಯ ನಡಿಗೆ ಮೆರವಣಿಗೆಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬಲ್ದಾಳೆ ಅವರು ಚಾಲನೆ
ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ಸಿರಿಧಾನ್ಯ ಹೊತ್ತ ಮಹಿಳೆಯರು ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಾಲಾ ನಾರಾಯಣರಾವ್, ಬಾಬು ಹೊನ್ನನಾಯಕ್ ಅಧ್ಯಕ್ಷರು, ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕೃಷ್ಣ ಮೇಲ್ದಂಡೆ ಯೋಜನೆ, ಕಾಡಾ ಭೀಮರಾಯನ ಗುಡಿ ಕಲಬುರಗಿ, ಬೀದರ್ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮಯ್ಯ ಸ್ವಾಮಿ, ವಿಶ್ವನಾಥ್ ಪಾಟೀಲ್ ಮಾಡ್ಗೋಳ್, ರಾಜ್ಯ ಪ್ರತಿನಿಧಿ, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಹನುಮಂತ್ ಚೌಹಾಣ್, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಬೀದರ್ ಮಹಾನಗರ ಪಾಲಿಕೆಯ ಆಯುಕ್ತರಾದ ಮುಕುಲ್ ಜೈನ್, ಜಂಟಿ ಕೃಷಿ ನಿರ್ದೇಶಕರಾದ ದೇವಿಕಾ, ಮೀನುಗಾರಿಕೆ ಉಪ ನಿರ್ದೇಶಕರಾದ ಜಾನ್ವಿ ಸೇರಿದಂತೆ ಅನೇಕ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಈಗ ಅಂತೆ ಈಗ ಅದಕ್ಕೆ ನೀವು ಒಂದ್ಸಲ ಮಾತಾಡಿ ನಾಗೇಶ್ ಏನಾದ್ರು ಬೆಲೆ ಇದೆಯೋ ಬಾಬತ್ ಬೆಲೆ ಯಾರು ಏನಾದ್ರು ಹತ್ತಿದಾರ ಅಂತ ಇಲ್ಲಿ ಬಾಜಿ ಆಗ ರೈತರು ರಾಜ್ಯದ ರೈತರಿಗೆ, ಕೃಷಿ ಸಮಾಜಕ್ಕೆ, ಪ್ರೊಸೆಸ್ ಹ್ಯಾಂಗೆ ಮಾಡ್ತಾರೆ ಇಲ್ಲಿ ಸ್ಪಾನ್ ತರ್ತಾರೆ 3 ಇಂಚ್ 4 ಇಂಚ್ ಸ್ಪಾನ್ ತರ್ತಾರೆ. ಕರ್ನಾಟಕದಿಂದ ನಾವು ಕೂಡ ಏನು ಮಾಡ್ತೇವೆ ಸ್ಪೆಟ್ಟು ಮತ್ತು ಊರು ಹ್ಯಾಂಗೆ ಮಾಡಿ ಸ್ವಲ್ಪ ವೈಡಲ್ಲಿ ಹಾಕಿ ಓಕೆ ನೋಡಿ ಸರ್ ಮುಂದೆ ಎಕ್ಸ್ಪ್ಲೇನ್ ಮಾಡಿರಿ ಸರ್ ಸ್ವಲ್ಪ ಹಾಂ ಇಲ್ಲ ಇಲ್ಲೇ ಇಲ್ಲೇ ಚಲೋ ವೈಡ್ ಆ್ಯಂಗಲ್ ಬರ್ತದೆ ತಗೋರಿ ಸರ್ ಓಕೆ ಇದು ಸರ್ ವಾಡ್ ಬರ್ರಿ ನಾವು ವಾಡ್ ಬರ್ರಿ साहब थोड़ा आगे आओ साहब थोड़ा आगे मैडम मैडम सर 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 ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸರ್, ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಗೆ ಕಾರ್ಯಕ್ರಮವನ್ನು ಒಂದೇ ಜಾಗದಲ್ಲಿ ಇಂಟಿಗ್ರೇಟೆಡ್ ವೇಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಬೀದರ್ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಸಿಟಿಯಲ್ಲಿ ಸೆಂಟರ್ ಇರುವ ಕ್ರೀಡಾಂಗಣ ಕಂಪನಿಗಳು, ಹೈದರಾಬಾದ್, ಬ್ಯಾಂಗ್ಳೂರು ಲೋಕಲ್ ಕಂಪನಿಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಹಿಂದೆ ಕಂಪನಿಗಳ ಇಂಟರ್ವ್ಯೂ ಕೂಡ ನಡೀತಾ ಇದೆ. ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಹಾಗೂ ಮೀನುಗಾರಿಕೆ ಇಲಾಖೆಯ ಬೀದರ್ನಲ್ಲಿ ಉದ್ಯೋಗ ಮೇಳ, ಸಿರಿಧಾನ್ಯ ಮೇಳ, ಫಲ ಮತ್ತು ಸಿದ್ದರಾಮಯ್ಯ ಸ್ವಾಮಿ ಅವರ
ಶ್ರೀ ವಿಶ್ವನಾಥ್ ಪಾಟೀಲ್ ಮಾಡ್ಗೋಳ್ ಅವರೇ, ಸಿದ್ದರಾಮಪ್ಪ ಅಣದೂರಿ ಅವರು, ಮಲ್ಲಿಕಾರ್ಜುನ್ ಸ್ವಾಮಿ ಅವರು, ಪರಮೇಶ್ವರ್ ಅವರು, ಬಹಳ ಜನ ಎಲ್ಲ ಕೃಷಿ ನಿರ್ದೇಶಕರು ಮತ್ತು ಎಲ್ಲ ಇಲಾಖೆಯ ನಮ್ಮ ಮುಖ್ಯಸ್ಥರಿದ್ದೀರಿ, ಮಾಧ್ಯಮದ ಮಿತ್ರರ ಬಂಧುಗಳ ಸಹಿತ ನಾವು ಜಿಲ್ಲಾಡಳಿತ ವತಿಯಿಂದ, ಸರ್ಕಾರದ ವತಿಯಿಂದ ಇಲ್ಲಿ ಸಿರಿಧಾನ್ಯ ಮೇಳ, ಏನೇನು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೀವಿ. ಯಾಕೆ ಇವತ್ತು ಸಿರಿಧಾನ್ಯಗಳು ಬಹಳ ಅವಶ್ಯಕತೆ ಇದೆ ಬಂಧುಗಳೇ? ನಮ್ಮ ಜಿಲ್ಲೆಯ ವಿಶೇಷವಾಗಿ ಗಡಿ ಭಾಗದಲ್ಲಿ ನಮ್ಮಲ್ಲಿ ಯಾವುದೇ ದೊಡ್ಡ ಕೈಗಾರಿಕೆ ಇಲ್ಲ. ನಮ್ಮ ರೈತರೆಲ್ಲರೂ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. 75% ಜನ. ಈ ಕೃಷಿ ಲಾಭದಾಯಕ ಆಗಬೇಕು ಅಂತ ಹೇಳಿದ್ರೆ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಚರ್ಚೆ ನಡೀಬೇಕು, ಸಂಶೋಧನೆ ನಡೀಬೇಕು, ಅವರಿಗೆ ಮಾರುಕಟ್ಟೆ ತಯಾರಿ ಮಾಡಿಕೊಳ್ಬೇಕು, ಸರ್ಕಾರದ ಕಾರ್ಯಕ್ರಮಗಳನ್ನು ಅವ್ರ ಮನೆ ತನಕ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದಲೂ ಇವತ್ತು ನಾವು ನೋಡ್ತಾ ಇದ್ದೇವೆ, ಅನೇಕ ಸಲ ರೈತ ಇವತ್ತು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತೇವೆ. ಅಂದರೆ ಮೇಟಿ ಅಂದ್ರೆ ಕೃಷಿ ಮಾಡುವಂಥದ್ದೇ ಇವತ್ತು ಅದರ ಉತ್ತಮ ಅನ್ನುವಂಥದ್ದು. ಆದರೆ ಕೃಷಿ ಲಾಭದಾಯಕ ಆಗದೇ ಇರುವಂತ ಕಾರಣ ರೈತರು ಅನೇಕ ಕಷ್ಟಗಳಿಗೆ ಏನು ಬೀಳ್ತಾ ಇದ್ದಾರೆ, ಕೃಷಿ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ನಾವೆಲ್ಲ ನಮ್ಮ ಗಮನದಲ್ಲಿದೆ. ಬೀದರ್ ಜಿಲ್ಲೆಯಲ್ಲೇ ತೆಗೆದುಕೊಂಡ್ರೆ ಸುಮಾರು ಮುಂಗಾರು ಹಂಗಾಮಿನಲ್ಲಿ 4,25,000 ಹೆಕ್ಟೇರ್ ಅಂತ ಹೇಳಿದ್ರೆ 4 ಲಕ್ಷನೇ ತೆಗೆದುಕೊಂಡ್ರೆ ನಮ್ಮಲ್ಲಿ 10 ಲಕ್ಷ ಎಕರೆ ಭೂಮಿ ಇವತ್ತು ಬಿತ್ತಣಿಕೆ ಆಗುವಂತದ್ದಿದೆ. ಈ 10 ಲಕ್ಷದಲ್ಲಿ ಅರ್ಧ ಅಂತೂ ನಮ್ಮ ರೈತರು ಸೋಯಾಬೀನ್ ಬೆಳೀತಾ ಇದ್ದಾರೆ, 25% ತೊಗರಿ ಬೆಳೀತಾರೆ, ಇನ್ನು 25% ಅಲ್ಲಿ ಬೇರೆ ಬೇರೆ ಬೆಳೆಗಳು ಬೆಳೀತಾರೆ. ಉದ್ದು, ಹೆಸರು, ಕಡಲೆ, ಕಬ್ಬು ಮತ್ತೆ ತೋಟಗಾರಿಕೆ ಎಲ್ಲ. ಸಿರಿಧಾನ್ಯ ಮೇಳನ ಹಮ್ಮಿಕೊಂಡಿದೆ. ಪ್ರತಿ ವರ್ಷನೂ ನಾವು ಸಿರಿಧಾನ್ಯ ಮೇಳ ಮತ್ತು ವಾಕಥಾನ್ ಅಂದರೆ ನಡಿಗೆ, ಸಿರಿಧಾನ್ಯ ನಡಿಗೆ ಅಂತ ಹೇಳಿ ಮಾಡ್ತೀವಿ. ಸೊ ಅದೇ ರೀತಿ ಈ ವರ್ಷನೂ ಸಹ ನಾವು ಸಿರಿಧಾನ್ಯ ಮೇಳವನ್ನು ಏರ್ಪಡಿಸಿದ್ದೇವೆ. ಈ ಸಿರಿಧಾನ್ಯಗಳು ನಮ್ಮಲ್ಲಿ 9 ಸಿರಿಧಾನ್ಯಗಳಿವೆ. ಅವು ತುಂಬ ಮೈನರ್ ಅಂತ ಹೇಳ್ತಾರೆ, ಅಂದರೆ ಸಿರಿಧಾನ್ಯಗಳು ಬಟ್ ತುಂಬ ಏರಿಯಾದಲ್ಲಿ ಕಡಿಮೆ ಬೆಳೆಯುವಂಥದ್ದು. ಈ ಸಿರಿಧಾನ್ಯಗಳು ಹೆಂಗೆ ಅಂದರೆ ಕೇವಲ ಇದು ಬಡವರ ಆಹಾರ ಅಲ್ಲ, ನಮ್ಮ ಹೇಳ್ಬೇಕಂದ್ರೆ ಅದು ಅದ್ರ ಬದಲಿಗೆ ಅದು ಆರೋಗ್ಯಕರವಾಗಿ ಎಲ್ಲ ಒಂದು ಜೀವನ ಶೈಲಿಗೆ ಒಂದು ಅತ್ಯಗತ್ಯವಾಗಿದೆ. ಇದನ್ನು ಸೂಪರ್ ಫುಡ್ಸ್ ಅಂತಲೂ ಕರೀತಾರೆ. ಸೊ ಪ್ರತಿ ಮನುಷ್ಯನು ತನ್ನ ಆರೋಗ್ಯನ ಕರೆಕ್ಟಾಗಿ ಇಟ್ಕೋಬೇಕಂದ್ರೆ ಈ ಸಿರಿಧಾನ್ಯಗಳನ್ನ ಉಪಯೋಗ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿಗೆ ಸಜ್ಜೆ ಮತ್ತು ಹಿಂಗಾರಿ ಜೋಳನ ಬೆಳೀತಾರೆ. ಬಟ್ ಅದಲ್ಲಿರೋ ಈ ಮೈನರ್ ಮಿಲ್ಲೆಟ್ಸ್ ಯಾವುದಂದರೆ ನವಣೆ, ಸಾಮೆ, ಹಾರಕ, ಉದ್ದಲು, ಬರ್ಗು, ಉಡಲ್ಲು ಇವೆಲ್ಲವೂ ಇವು ತುಂಬ ಅತಿ ಅಲ್ಪ ಪ್ರಮಾಣದಲ್ಲಿ ಇಲ್ಲಿ ಬೆಳೀತಾ ಇದ್ದಾವೆ. ಇದು ಒಳ್ಳೆಯದ ಒಂದು ರೀತಿಗೆ ರೈತರಿಗೂ ಒಳ್ಳೇದಾಗ್ತದೆ, ಜನರಿಗೆ ಸ್ವಲ್ಪ ಅವೇರ್ನೆಸ್ ಆಗ್ತದೆ, ಮತ್ತು ಸಾವಯವ ಮತ್ತು ಸಿರಿಧಾನ್ಯಗಳಿಗೆ ಏನು ಬಳಸ್ತಾರೆ ಮತ್ತು ಅವ್ರಿಗೂ ಸ್ವಲ್ಪ ಅನುಕೂಲ ಆಗ್ತದೆ. ಜೊತೆಗೇನಪ್ಪ ಅಂದ್ರೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಬರ್ತದೆ ಅಂತೇಳಿ ಇದು ಒಂದು ಜಿಲ್ಲಾಡಳಿತ ಇವತ್ತು ಏನು ತೊಗೊಂಡದ, ಇದಕ್ಕೇನಪ್ಪ ಅಂದ್ರೆ ಬಹಳ ಒಂದು ಧನ್ಯವಾದ ಹೇಳಬೇಕು. ಜೊತೆಗೆ ಈಗ ನಮ್ಮದು ಏನದ ಸಾವಯವ ಬೆಲ್ಲ ಅದನ್ನು ಕೂಡ ಒಳ್ಳೆಯದ ಒಂದು ಸಿಗ್ತಾ ಇದೆ. ಆನಂತರ ಮುಂದೆ ಬರೋ ದಿನಗಳಲ್ಲಿ ಹೋದ ವರ್ಷ 2 ದಿನ ಮಾಡಿದ್ರು, ಈ ವರ್ಷ ಹೋದ ವರ್ಷ 1 ದಿನ ಆಯಿತು, ಈ ವರ್ಷ 2 ದಿನ ಮಾಡ್ತಾರೆ. ಮುಂದಿನ ವರ್ಷ 3 ದಿನ ಮಾಡಿದ್ರೆ ಸ್ವಲ್ಪ ಜನರಿಗೂ ಏನಪ್ಪ ಅನುಕೂಲ ಆಗ್ತದೆ, ಅವೇರ್ನೆಸ್ ಬರ್ತದೆ, ಮತ್ತು ಏನು ಸಾವಯವ ಮತ್ತು ಸಿರಿಧಾನ್ಯದ ಬಗ್ಗೆದಾಗ ಜನರಿಗೆ ಗುರುತಾಗ್ತದೆ ಅಂತ. ನ್ಯಾಚುರಲ್ ಫುಡ್ ಮೇಳ ಅಂತ ಇದು ನಮ್ಮ ಕೃಷಿ ಮೇಳದಲ್ಲಿ ಹಾಕಿದ್ದೀನಿ, ಮಿಲೆಟ್ಸ್ ಮೇಳದಲ್ಲಿ. ಇದು ತುಂಬ ಒಳ್ಳೆ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಇದೆ ಅಲ್ಲ, ಇದು ನಮ್ಮ ಟೇಸ್ಟ್ ಆಫ್ ಇಂಡಿಯಾ ಅಂತ ಎಲ್ಲ ನಮ್ಮ ಕಾನ್ಸೆಪ್ಟ್, ನಮ್ಮ ಸ್ವದೇಶಿ, ನಮ್ಮ ಇಂಡಿಯಾವಿನ ಬ್ರ್ಯಾಂಡ್ಸ್ ಇಟ್ಟಿರೋದು. ಸ್ಪೆಷಲಿ ನಾನು ಈ ನಮ್ಮ ದೇಶದ ನಮ್ಮ ಏನೇನಿದೆ ಎಂಟರ್ಪ್ರಿನರ್ಶಿಪ್, ನಾವು ಏನು ಮಾಡೋದು ಪ್ರೊಸೆಸಿಂಗ್ ಮಾಡಿ ಮಾರ್ಬೋದು. ಈಗ ಸದ್ಯ ಈಗ ಮಿಲೆಟ್ಸ್ ಬರುತ್ತೆ, ಮಿಲೆಟ್ಸಿಂದ ಏನು ವ್ಯಾಲ್ಯೂ ಎಡಿಷನ್ ಮಾಡಿ ನಾವು ಮಾರ್ಬೋದು. ಮತ್ತು ಹಾರ್ಟಿಕಲ್ಚರು, ಜ್ಯೂಸು, ಹಣ್ಣು ಅವೆಲ್ಲ ಇರುತ್ತೆ, ಅದರಿಂದ ನಾವು ಏನು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಮಾರ್ಬೋದು ಅಂತ ಇದೊಂದು ನಾಲೆಜು ಪ್ಲಸ್ ಒಂಥರ ಇದು ದೇಶದ ಐಟಮ್ಸ್ ಎಲ್ಲ ಇದು ಮಾಡೋಕೆ ಕೊಡೋಣ ಅಂತ. ಹಾಗೆ ಇದು ನಮ್ಮ ಹಣ ಬ್ರ್ಯಾಂಡ್ ಅಂತ,
ಇದ್ರದ್ದು ಏಜೆನ್ಸಿ ಇದೆ. ಹೆಂಗಿದೆ ಅಂದರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಂಗಳೂರಿದು. ಇದು ಟೋಟಲ್ 14 ಕಂಟ್ರೀಸಲ್ಲಿ ಇದ್ರ ಪ್ರೆಸೆನ್ಸ್ ಇದೆ. ಇದು ಮಲ್ಟಿನ್ಯಾಷನಲ್ ಬ್ರ್ಯಾಂಡು. ಇದ್ರ ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ಕೆಫಿನ್ ಇರಲ್ಲ ಮತ್ತು ಶುಗರ್ ಕಂಟೆಂಟ್ ಕಮ್ಮಿ ಇರುತ್ತೆ. ಇದು ನೋ ಶುಗರ್ ಡ್ರಿಂಕು. ಇದು ಎನರ್ಜಿ ಡ್ರಿಂಕ್ ಅಂತ ಶಿಲಾಜಿತ್ ಪವರು. ಇದರಲ್ಲಿ ಹನಿ ಬೇಸ್ಡ್ ಡ್ರಿಂಕ್. ಇದರಲ್ಲಿ ಕೆಫಿನ್ ಇರಲ್ಲ, ಟೋಲಿನ್ ಇರಲ್ಲ ಮತ್ತು ಶುಗರ್ ಇರಲ್ಲ. ಹಾಗೆ ಇವೆಲ್ಲ ಪ್ರಾಡಕ್ಟ್ಸ್ ಇದರಲ್ಲಿ ಶುಗರ್ ಅಂಶ ಕಮ್ಮಿ ಇರುತ್ತೆ ಮತ್ತು ಎಲ್ಲ ನ್ಯಾಚುರಲ್ ಎಸೆನ್ಸ್ ಇಲ್ದಿರ ಮಾಡಿರ್ತಾರೆ. ಇದು ಹರಾ ಡ್ರಿಂಕ್. ಬೀದರ್ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಬೀದರ್ ವಚನ ಸಮೂಹ ಸಂಸ್ಥೆ ಬೀದರ್ ವತಿಯಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ಡಾಕ್ಟರ್ ಶಿವಶಂಕರ್ ಟೋಕ್ರೆ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ನಗರದ ಶುಭಂ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಮೊದಲಿಗೆ ತಾಯಿ ಭುವನೇಶ್ವರಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರೆರೆಯುವ ಮೂಲಕ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಬೆಂಗಳೂರು ವೈಜ್ಗೊಂಡ ಜಂಟಿ ನಿರ್ದೇಶಕರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಗೌರವಾನ್ವಿತ ಕೌಶಲ್ಯದ ವ್ಯಕ್ತಿಯಾದಂತಹ ಡಾಕ್ಟರ್ ಶಿವಕುಮಾರ್ ಟೋಕ್ರೆ ಅವರು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಐಟಿಯ ಕೌಶಲ್ಯ ಬೀದರ್ನಲ್ಲಿ ಅಭಿವೃದ್ಧಿ ಮಾಡುವುದು ಬಸವ ಕೇಂದ್ರ ಸಲುವಾಗಿ ಕರ್ನಾಟಕ ರಾಜ್ಯ ನೌಕರರ ಸಂಘ ಇಂತಹ ಹಲವಾರು ಕ್ಷೇತ್ರಗಳಲ್ಲಿ ಅಚ್ಚುಕಟ್ಟಾಗಿ ಸೇವೆ ಸಲ್ಲಿಸಿದ್ದಾರೆ. ಇದನ್ನು ಗುರುತಿಸಿ ಮುಕ್ತ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿದ್ದಕ್ಕೆ ಸಂತಸ ತಂದಿದೆ ಎಂದು ಮಾತನಾಡುತ್ತಾ ಹೇಳಿದರು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಸಿದ್ದು ಯಾಪಲ್ ಬರ್ವಿ, ಡಾಕ್ಟರ್ ಅಬ್ದುಲ್ ಖದೀರ್, ಬಿಜಿ ಶೆಟ್ಕರ್, ಡಾಕ್ಟರ್ ರಜನೀಶ್ ವಾಲಿ, ಬಾಬು ವಾಲಿ, ಪ್ರಭಾಕರ್ ಎನ್, ಸೋಮಶೇಖರ್ ಬಿರಾದರ್, ಆನಂದ್ ದೇವಪ್ಪ, ಸೋಮನಾಥ್ ಪಾಟೀಲ್, ಮಾರುತಿ ಬೌದ್ಧೆ, ರಾಜೇಂದ್ರ ಕುಮಾರ್ ಗಂಗೆ ಮಾತನಾಡಿದ್ದರು. ಪ್ರಾಸ್ತಾವಿಕ ನುಡಿ ಶರಣಪ್ಪ ಮಿಠಾರೆ ನೀಡಿದ್ದರು. ಸಾನ್ನಿಧ್ಯ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ, ನೇತೃತ್ವ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು, ಅಧ್ಯಕ್ಷತೆ ಸುರೇಶ್ ಚಂದ್ರಶೆಟ್ಟಿ, ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್, ಬಸವರಾಜ್ ಜಾಬ್ಶೆಟ್ಟಿ, ರಮೇಶ್ ಪಾಟೀಲ್ ಸೋಲ್ಪುರ್, ಶ್ರೀಮತಿ ಅಶ್ವಿನಿ ರಾಜ್ಕುಮಾರ್ ಸ್ವಾಮಿ ಬಂಪಳ್ಳಿ, ಅಲ್ಲಂ ಪ್ರಭು ನಾವುದಕೇರಿ, ಬಸವರಾಜ್ ಬಲ್ಲೂರ್, ಶರಣಬಸವ ಚೆಲ್ವ, ಟಿಎಂ ಮಚ್ಚೆ, ಸಿದ್ದರಾಮಪ್ಪ ಮಾಸಿಮಾಡೆ, ಹಾವಶೆಟ್ಟಿ ಪಾಟೀಲ್, ರೇವಣಸಿದ್ದಪ್ಪ ಜಿಲಾದೆ, ರವೀಂದ್ರ ರೆಡ್ಡಿ ಮಾಲಿ ಪಾಟೀಲ್, ಶೇಖ್ ಮೆಹಬೂಬ್, ರಾಜೇಂದ್ರ ಕುಮಾರ್ ಮಣ್ಗೇರೆ, ಎಸ್ ಪ್ರಭು, ಓಂಕಾಂತ್ ಸೂರ್ಯವಂಶಿ, ವಿಜಯಕುಮಾರ್ ಸೋನಾರೆ, ಸಂಜೀವ್ ಕುಮಾರ್ ಅತಿವಾಳೆ, ಪಾಂಡುರಂಗ್ ಬೆಲ್ದಾರ್, ವಿಜಯಕುಮಾರ್ ಪಾಟೀಲ್, ಬಾಲಾಜಿ ಬಿರಾದರ್, ಬಾಬುರಾವ್ ದಾನಿ, ಶಿವರಾಜ್ ಕಪ್ಲಾಪುರೆ, ವಿರೂಪಾಕ್ಷ ಗಾದ್ಗಿ, ಅಶೋಕ್ ವಡ್ಗಾವೆ, ಸುಮನ್ ಕಟ್ಟಿಮನಿ, ಸುಬ್ರಹ್ಮಣ್ಯ ಪ್ರಭು, ಯೂಸುಫ್ ಮಿಯಾ ಜೋಜ್ನಾ, ಬಸವರಾಜ್ ಗುಪ್ತಾ, ಪರಮೇಶ್ವರ್ ಬಿರಾದರ್, ಸುನೀತಾ ದಾಡ್ಗೆ ಗೌಡರ್, ಉಷಾ ಚಂದ್ರಕಾಂತ್ ಮಿರ್ಚೆ, ವಿದ್ಯಾವತಿ ಬಲ್ಲೂರ್, ಸಿದ್ದಮ್ಮ ರೇವಣಪ್ಪ ಹಲ್ಕಾಯಿ, ಅನ್ಸುರ್ಲಾ ಬೇಗ, ಸಂತೋಷ್ ಪಾಟೀಲ್, ನಾಗಪ್ಪ ಜಂಗಿ, ರೇವಣಸಿದ್ದಪ್ಪ ಮೂಲ್ಗೆ ಸೇರಿದಂತೆ ಹಲವು ಗಣ್ಯರು ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕ್ಷೇತ್ರದಲ್ಲಿ ಬಹಳ ಕ್ಷೇತ್ರಗಳು ವಿದೇಶಕ್ಕೆ ಓಡಾಡ್ತಾ ಇರ್ತಾರೆ. ಇಷ್ಟು ಜನರಿಗೆ ಅದು ಇವತ್ತ ಇಷ್ಟು ಲಗ್ನದಿದ್ದಾಗ ಡಾಕ್ಟರೇಟ್ ಅವರಿಗೆ ಸಿಕ್ಕಿದೆ. ಇವತ್ತಿನ ದಿನದಲ್ಲಿ ಗೌರವ ಡಾಕ್ಟರೇಟ್ ಅನೇಕ ಸಲ ಮನಸ್ಸು ಎಲ್ಲೋ ಒಂದ್ ಕಡೆ ಗೌರವ ಡಾಕ್ಟರೇಟ್ ಅವರ ಹೆಸರುಗಳನ್ನು ಓದ್ತೇನೆ ತಾವು ರೆಡಿ ಇರಬೇಕು. ಬಸವ ಕಲ್ಯಾಣ ನಾಗರೆಡ್ಡಿ, ಪರಮಾನಂದ, ಈರಣ್ಣ, ಶಾಂತ ಎಲ್ಲ ಮಾಡಿ ಹೊರ ಓಕೆ ಸರಿ ನೋಡಿ. ಇಲ್ಲಿ ಸುಮಾರು 30 ಎಕರೆ ನಮ್ಮದು ಗೌರ್ಮೆಂಟ್ ಏರಿಯಾ ಇದೆ ಇತ್ತು. ಇವಾಗ ಪಾಲಿಟೆಕ್ನಿಕ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಬಂದಿದೆ. ನಮ್ಮ ಬಾಬು ಕಾಶಪ್ಪರ ಪಕ್ಕನೆ ಮನೆ ಇತ್ತು, ಅಲ್ಲಿ ಫೆನ್ಸಿಂಗ್ ಪಕ್ಕನೆ. ಆದ್ರೆ ಅವರಿಗೆ ಎಷ್ಟು ವರ್ಷ ಆದ್ರೂ ಈ ಯಾವ್ದು ಏನ್ ಮೀಟಿಂಗ್ ಇದೆ, ಏನ್ ಸ್ಕೂಲ್ ಇದೆ ಅಂತ ಗೊತ್ತಿದ್ದಿಲ್ಲ ಅವ್ರಿಗೆ. ನಾನು ಇಲ್ಲಿ ಪ್ರಿನ್ಸಿಪಲ್ ಹಾಕೊಂಡಾಗ ನಾನು ಜೋಡಿ ಸೇರ್ಕೊಂಡ್ಬಿಟ್ಟು ಬೀದರ್ ಜಿಲ್ಲೆದಾಗ ITI ಅಂದ್ರೆ ಏನು, ITI ಮಕ್ಕಳು ಎಷ್ಟು ಸವಲತ್ತು ಇದೆ, ITI ಮಕ್ಕಳು ಎಷ್ಟು ಪ್ರಿಫರೆನ್ಸ್ ಇದೆ
ಅನ್ನೋದು CSR ಮುಖಾಂತರ, ಉದ್ಯೋಗ ಪಡೆಯುವ ಮುಖಾಂತರ, ಮತ್ತೆ ಮಕ್ಕಳಿಗೆ ಸ್ಪೋರ್ಟ್ಸ್ ಮಾಡೋಂಥ ಮುಖಾಂತರ ಪ್ರತಿಯೊಂದರಲ್ಲೂ ಕೂಡ ನಾವು ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಟೋಕ್ರೆಗಳು ಅಷ್ಟು ಅದ್ಭುತವಾಗಿ ಎಲ್ಲರ ಬಗ್ಗೆ ಬಹಳ ರಸವತ್ತಾಗಿ ಆಶಿಕವಿ ಅಂತ ಬರೀತಾರೆ. ಆದ್ರೆ ನನಗೆ ಸಮಸ್ಯೆ ಏನಾಯ್ತಂದ್ರೆ ಇವತ್ತು ಅವ್ರ ಅಭಿನಂದನಾ ಸಮಾರಂಭ ಇದೆ, ಅವ್ರ ಬಗ್ಗೆ ಯಾರು ಬರಬೇಕಪ್ಪ? ಈಗ ಯಾರು ಬರೋದು ಅದನ್ನ ಟೋಕ್ರೆಯವರೇ ತಿದ್ದಿ ಕೊಡ್ಬೇಕು, ಯಾಕಂದ್ರೆ ಅವರಷ್ಟು ಚಂದ ಬರಂಗಿಲ್ಲ. ಇದು ಸಮಸ್ಯೆ. ಆದ್ರೆ ನಾನು ಒಂದು ದಶಕದ ನನ್ನ ಭೇಟಿಯಲ್ಲಿ ಅನೇಕ ಜನ ಬೀದರ್ ಮನೆ ಆಗಿ ಹೋಗ್ಬಿಟ್ಟಿದ್ದೀನಿ, ಬಹಳ ಆತ್ಮೀಯರಾಗಿದ್ದಾರೆ. ಮುಖ್ಯ ನನ್ನನ್ನು ಬೀದರ್ ಭಾಗಕ್ಕೆ ರಾಜ್ಯ ಮಟ್ಟದ ಯಾರ ವ್ಯಕ್ತಿ ಕೂಡಲೇ ಮೊದಲು 4-5 ಹೆಸರು ಹೇಳ್ತಾರೆ. ಅವ್ರು ಸಿಗ್ಲಿಲ್ಲ ಅಂತ ಸಿದ್ಧಾಪುರ ಕರೆದ ಅಂತಾರೆ, ಅಂದ್ರೆ ಐ ಆಮ್ ಆಪ್ಷನ್ ಹೆಚ್ಚುವರಿ. ಹಂಗೆ ನಾನು ಬೀದರ್ಗೆ ಬರೋಕ್ಕೆ ಶುರು ಮಾಡಿದ ಮೇಲೆ ಬಸವರಾಜ್ ಬಲ್ಲೂರ್ ಅವರು, ನಮ್ಮ ಚಂದ್ರಶೆಟ್ಟಿ ಅವರು ಮೇಲಿಂದ ಮೇಲೆ ಕಾರ್ಯಕ್ರಮಗಳನ್ನು ಕರೀತಾ ನಾ ಕೇಳಿದೆ, ಮರೆ ನಿಮ್ಮ ಎಲ್ಲಾ ಜಿಲ್ಲಾ ಸಮ್ಮೇಳನವನ್ನು ನಾನು ಉದ್ಘಾಟನೆ ಮಾಡಬೇಕು. ಸರ್ಕಾರಿ ನೌಕರರ ಮೂಗುಮುರಿಗಳ ಕಾಲಘಟ್ಟದಲ್ಲಿ ಬಸವಣ್ಣ 2 ತತ್ವವನ್ನು ಬಹಳ ದೊಡ್ಡ ತತ್ವದಲ್ಲಿನ ನಿನ್ನ ಕಾಲದಲ್ಲಿ ನೀರಿನಿನ್ನು ಜೊತೆಗೆ ಕಾಯಕ ಯೋಗಿಗಳಿಗೆ ಹೊರಹೊಮ್ಮು ಅಂತಕ್ಕಂಥ ನನ್ನ ಕಲೆಯಲ್ಲಿ ಅವತ್ತ ಜನ್ಮತ್ವ ಪಟ್ಟದೇವರು ನಮಗೆ ಆಶೀರ್ವಾದ ಮಾಡಿ ನನ್ನ ಕಲ್ಯಾಣ ಮಹೋತ್ಸವ ಕನ್ನಡದ ಡಾಕ್ಟರ್ ಬಸವಲಿಂಗ ಪಟ್ಟದ ಒಂದು ಮಾತನ್ನ ನೀವೇನಾದ್ರೂ ಮಾಡಿ ಕಾಯಕ ಜೀವಿಗಳಾಗಿರ್ತಾರೆ ಅದನ್ನ ಅನುಷ್ಠಾನ ಮಾಡಲಿಕ್ಕೆ ನನ್ನ ಸರ್ಕಾರಿ ನೌಕರ ಸಿಕ್ತು. ಆ ಒಂದು ಹಿನ್ನೆಲೆಗಳಾಗಿ ಇವತ್ತ 2010ರಿಂದ 2023ವರೆಗೆ ಸುಮಾರು 13 ವರ್ಷಗಳ ಕಾಲ ಬಹುಶಃ ನಾನು ಪ್ರಿನ್ಸಿಪಲ್ ಆಯ್ತಿರೋ ಗೊತ್ತಿಲ್ಲ, ಅನಿವಾರ್ಯವಾಗಿ ಬೈದುಕೊಂಡವರು ಪದವಿ ಪಡೆದು ಬೆಳಕು ಹೋದರು. ಅದೇನಂತಾರಲ್ಲ, ತಲೆಗೆ ಗುರಿನಕ್ಕೂ ತಾಗಿ ಕೂಡಲಿಕ್ಕೂ ಆಗ ಅನಿವಾರ್ಯವಾಗಿ ಆ ಹುದ್ದೆ ನನ್ನ ತಲೆ ಬಂತು. ನಿಜವಾಗಿ ಅತ್ಯಂತ ಖುಷಿ ಆಗ್ತದ, ಬಹಳ ಸಂತೋಷ ಆಗ್ತದೆ ಇವತ್ತು. ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಮೆಚ್ಚಿಕೊಳ್ತಿರಬೇಕು. ಇಡೀ ಭಾರತ ದೇಶದಲ್ಲಿ ಒಬ್ಬ ITI ಕಾಲೇಜಿನ ಲೆಕ್ಚರರ್ ಆಗಿ, ಆಮೇಲೆ ಮೇಲ್ವಿಚಾರಕರಾಗಿ, ಪ್ರಿನ್ಸಿಪಾಲ್ ಆಗಿ ಇವತ್ತು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದು ಇಡೀ ಭಾರತ ದೇಶದ ITI ಕಾಲೇಜಿನಲ್ಲಿ ಇವರೇ ಪ್ರಥಮರು. ಇಡೀ ಭಾರತ ದೇಶದ ಇಲ್ಲಿವರೆಗೆ ಯಾವ ITI ಕಾಲೇಜಿನ ಪ್ರಿನ್ಸಿಪಾಲ್ ಸಿಕ್ಕಿಲ್ಲ ಮತ್ತು ಯಾರಿಗೂ ಸಿಕ್ಕಿದ್ದು ಬಹಳ ದೊಡ್ಡ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಯಾವ ವ್ಯಕ್ತಿ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸ್ತಾರ ಈ ಪ್ರಶಸ್ತಿ ಪುರಸ್ಕಾರಗಳು ಅವ್ರ ಬೆನ್ನತ್ತಿ ಬರ್ತವೆ. ಯಾಕಂದ್ರೆ ಇದು ಸರ್ಕಾರಿ ಹುದ್ದೆಯಲ್ಲಿ ಇಟ್ಟುಕೊಂಡು ಇಷ್ಟೊಂದು ಕಳಕಳಿಯಿಂದ ಸುಮಾರು 17,000 ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಹಂಚಿಕೊಟ್ಟಿರುವಂತ ಶ್ರೇಯಸ್ಸು ನಮ್ಮ ಶಿವಶಂಕರ್ ಟೋಕ್ರೆ ಅವರಿಗೆ ಸಲ್ಲುತ್ತದೆ. ಇದು ಸಾಮಾನ್ಯ ಅಲ್ಲ. ಅಷ್ಟು ಅವರು ನೌಕರಿ ಹಚ್ಚಬೇಕನ್ನ ಕಳಕಳಿ ಇದ್ರೆ ಮಾತ್ರ ಆಗ್ತದೆ. 100 ITI ಕಾಲೇಜ್ ಜಿಲ್ಲೆಗೆ ಬಂದವ, ಇಡೀ ರಾಜ್ಯದಾಗೆ ನಂಬರ್ 1 ITI ಅದು ಅಂತ ಹೇಳಿಕೊಂಡು ಬಿರುದು ಪಟ್ಟಿದ್ದಾರೆ ಇವರು ITI. ಅಷ್ಟೇ ಅಲ್ಲ, ಭಾರತದಲ್ಲಿ 2ನೇ ರ್ಯಾಂಕ್, ಭಾರತದಲ್ಲಿ 2ನೇ ರ್ಯಾಂಕ್ ಪಡೆದಂತ ITI ಕಾಲೇಜು ನಮ್ಮ ಶಿವಶಂಕರ್ ಟೋಕ್ರೆ ಅವರು ಸೇವೆ ಮಾಡಿ. ಇದು ಸಾಮಾನ್ಯ ಅಲ್ಲ. ಬಸವ ಮತ್ತು ಕನ್ನಡವನ್ನು ತನ್ನ ಬದುಕಿನ ಭಾಗವಹಿಸಿಕೊಂಡ ಈ ನಾಡು ಕಂಡ ಅಪರೂಪಕ ವ್ಯಕ್ತಿತ್ವ ಡಾಕ್ಟರ್ ಶಿವಶಂಕರ್ ಟೋಕ್ರೆ ಸಹೋದರದ್ದು. ಸುಮಾರು ದಶಕಗಳಿಂದ ಅನೇಕ ಸಂಘ ಸಂಸ್ಥೆಗಳಿರುತ್ತೆ, ಅದು ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಸಹ ತನ್ನನ್ನೇ ತಾನು ತೋರಿಸ್ಕೊಂಡು ಕೆಲಸ ಮಾಡಿದಂಥ ಟೋಕ್ರೆ ಅಣ್ಣನವರಿಗೆ ಇವತ್ತು ನಮ್ಮ ಮೈಸೂರು ಮುಕ್ತ ವಿಶ್ವವಿದ್ಯಾಲಯ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪುರಸ್ಕೃತರಾಗಿರುವಂಥ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಅವರಿಗೆ ಒಂದು ನಾಗರಿಕ ಸನ್ಮಾನವನ್ನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಚನ ಸಮೂಹ ಸಂಸ್ಥೆಗಳ ಪರವಾಗಿ ಆಯೋಜನೆ ಮಾಡಲಾಗಿತ್ತು. ನಿಜವಾಗಲೂ ಭಾಳ ಖುಷಿಯಾಗುತ್ತೆ. ಇವತ್ತು ಸುಮಾರು 72 ಸಂಘ ಸಂಸ್ಥೆಗಳು ಇವತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿ ಪ್ರೀತಿಯ ಸಹೋದರಿಗೆ ಗೌರವಿಸಿದ್ದು ನಿಜವಾಗಲೂ ಭಾಳ ಖುಷಿಯಾಗಿದೆ. ಯಾವಾಗೂ ನಮ್ಮ ಕನ್ನಡ ಪರ ಇರ್ಬೋದು, ಯಾವುದೇ ಸಂಘ ಸಂಸ್ಥೆಗಳ ಉದ್ದೇಶನೇ ಅದನ್ನೇ, ಯಾರು ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡ್ತಾರೋ ಅವರನ್ನು ಆಧರಿಸಿ ಗೌರವಿಸೋದು ಅದು ನಾಗರಿಕ ಆದ್ಯ ಕರ್ತವ್ಯ. ಆದರೆ ಎಲ್ಲಕ್ಕಿಂತ ವಿಶಿಷ್ಟ ವ್ಯಕ್ತಿತ್ವ ನಮ್ಮ ಟೋಕ್ರೆ ಅಣ್ಣವರು ಅಂದರೆ
ನಾವೆಲ್ಲ ಇಷ್ಟು ಸಣ್ಣವ್ರು ಇದ್ದರೂ ಸಹ ನಮ್ಮ ಜೊತೆ ಎಲ್ಲ ಗೂಡಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಇವತ್ತು ಬಸವ ಕೇಂದ್ರ ಇರ್ಬೋದು, ನೌಕರ ಯಾವುದೇ ಸಂಘ ಸಂಸ್ಥೆಗಳು ನಾವು ಎಷ್ಟೇ ಕೆಲಸ ಮಾಡಿದ್ರು ಅದ್ರ ಹಿಂದೆ ಭಾಳ ಅರ್ನಿಶ್ಯವಾಗಿ ದುಡಿದು ಇಡೀ ಯಶಸ್ವಿ ತಂದುಕೊಡೋರೆ ಅಣ್ಣನವರು. ಒಳ ಮೀಸಲಾತಿಯನ್ನು 6:6:5 ಸಂಪೂರ್ಣ ಜಾರಿಗೊಳಿಸಲು ಆಗ್ರಹಿಸಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಘಟಕವು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಪಿ ಖಂಡ್ರೆ ಅವರಿಗೆ ಸಲ್ಲಿಸಿದ ಮನವಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಿದ ಸರ್ಕಾರದ ಹಿಂದಿನ ಕ್ರಮ ಸ್ವಾಗತಿಸಿದ್ದರು. ಅದನ್ನು ಎಲ್ಲ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಜಾರಿ ತರಬೇಕೆಂದು ಒತ್ತಾಯಿಸಲಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ಐತಿಹಾಸಿಕ ತೀರ್ಪಿನ ಆಶಯದಂತೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಹಿಂದುಳಿದಿರುವಿಕೆ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿಯಾಗಬೇಕೆಂದು ಸಮಿತಿ ತಿಳಿಸಿದೆ. ರಾಜ್ಯ ಸರ್ಕಾರ ಸ್ಪಷ್ಟ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಅವಕಾಶ ವಂಚಿತ ಸಮುದಾಯಗಳು ಮತ್ತೊಂದು ಹಂತದ ಹೋರಾಟಕ್ಕೆ ಮುಂದಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಲಾಗಿದೆ. ಸಮಿತಿಯು ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದು, ಕೆಜಿದಿಂದ ಪಿಎಚ್ಡಿವರೆಗೆ ಶಿಕ್ಷಣದಲ್ಲಿ 6:6:5 ಮೀಸಲಾತಿ, ಉದ್ಯೋಗದಲ್ಲಿ ನೇರ ನೇಮಕಾತಿ ಹಾಗೂ ಬಡ್ತಿಗಳಲ್ಲಿ ಒಳ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಾತಿನಿಧ್ಯ ಯೋಜನೆಗಳ ಹಂಚಿಕೆ ಸೇರಿದಂತೆ ಶಾಶ್ವತ ಆಯೋಗ ರಚನೆಗೆ ಆಗ್ರಹಿಸಿದೆ. ಇದಲ್ಲದೆ ಒಳ ಮೀಸಲಾತಿ ಪಡೆಯುವಲ್ಲಿ ನಡೆಯುವ ಮೋಸ ತಡೆಯಲು ಜಾತಿ ಪ್ರಮಾಣಪತ್ರಗಳನ್ನು ಸರಿಯಾದ ಉಪಜಾತಿ ವಿವರಗಳೊಂದಿಗೆ ನೀಡಬೇಕು ಹಾಗೂ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಆದಿಜಾಂಬವ ಸಂಘದ ರಾಜ್ಯ ಉಪಾಧ್ಯಕ್ಷ ರಾಜು ಕಡಾಳ್, ಮಾದಿಗ ದಂಡೋರ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಇಪ್ಪಳಗಾವ್, ಸಂಜೀವ್ ಬೇಂದ್ರೆ, ಸ್ವಾಮಿದಾಸ್ ಕೆಂಪೇನೂರ್, ಕಮಲಾಕರ್ ಹೆಗಡೆ, ಜಾಫರ್ ಕಡ್ಯಾಳ್, ಚೆನ್ನಯ್ಯ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ರಮೇಶ್ ಕಟ್ಟಿತುಂಗಾವ್, ವಿಜಯಕುಮಾರ್ ಹಿಪ್ಪಳಗಾವ್, ವಿಜಯಕುಮಾರ್ ನಾತೆ, ಕಮಲಾಕರ್ ಹೆಗಡೆ, ಹನುಮಂತ್ ಸೂರ್ಯವಂಶಿ, ಸೂರ್ಯಕಾಂತ್ ದಂಡಿನ್, ದೇವಿದಾಸ್ ತುಮಕುಂಟೆ, ಜೀವನ್ ರಿಕ್ಕೆ, ವಿಲ್ಸನ್ ಚಿದ್ರಿ, ಪೀಠರ್ ಶ್ರೀಮಂಡಲ್, ದತ್ತು ಬೆಂಡೆ, ತುಳಸಿರಾಮ್ ಜಾಗತೆ, ಸುಂದರ್ರಾಜ್ ಮುದಹಾಳೆ, ಸುನಿಲ್ ಕೋಟೆ, ಸುಭಾಷ್ ವರ್ಮಾ, ಮಾರುತಿ ಸೂರ್ಯವಂಶಿ, ಅಂಬದಾಸ್ ಸುಲ್ಸೂರೆ, ಶಿವಕುಮಾರ್ ಪೋತೆ, ದಯಾ ಕಡ್ಯಾಳ್, ರಾಜು ಕಾಣೆ, ಬಲ್ಭೀಮ್ ಹುಲ್ಮನಿ, ದಯಾನಂದ್ ಕುಶನೂರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಾತಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಇವತ್ತು ನಾವು ಸೇರಿದ್ದೇವೆ. ಇಡೀ ರಾಜ್ಯದಂತೆ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಉಳಿತಕ್ಕಂಥ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತ ಸಂವಿಧಾನಬದ್ಧವಾಗಿ ಸುಪ್ರೀಂ ಕೋರ್ಟಿನಲ್ಲೇ ಒಂದು ತೀರ್ಪು ಬಂದಿದೆ 2024ರಲ್ಲಿ. ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ನೇತೃತ್ವದಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದೆ. ಆದರೆ ABC 6:6:5 ಮಾಡಿದ್ರಿ, ಇವತ್ತು ಅದು ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿಯಾಗಿಲ್ಲ. ಅದಕ್ಕೆ ಈ ಬರುವ ಅಧಿವೇಶನದಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಂತಂತ ಒಂದು ಕೂಗಿದೆ. ರಾಜ್ಯದಂತೆ ನಾವೆಲ್ಲರೂ ಎಲ್ಲ ಸಚಿವರ ಕಚೇರಿ ಎದುರಿಗೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ತಾವು ದಯವಿಟ್ಟು ಈ ಮಾದಿಗರ ಸುಮಾರು 30-35 ವರ್ಷದಿಂದ ಹೋರಾಟ ಒಂದು ಹಾಡು ಹಾಡ್ತಾರೆ ಸರ್. ಎಷ್ಟಂತ ಅಳ್ತಿ, ಎಷ್ಟು ದಿನ ಅಳ್ತಿ, ಕಣ್ಣಾಗಿ ನೀರು. ಇವತ್ತು ನಮ್ಮ ಜೀವನೇ ಮುಡುಪಾಗಿಟ್ಟು ಹೋರಾಟ ಮಾಡ್ಕೊಳ್ತಾ ಬಂದಿದ್ದೀವಿ, ನಮಗೆ ನ್ಯಾಯ ಸಿಕ್ಕಿಲ್ಲ. ಆದರೆ ಸಿದ್ದರಾಮಯ್ಯ ಮತ್ತು ತಮ್ಮ ನೇತೃತ್ವದಲ್ಲಿ 6.5% ಆಗಿದೆ. ಅದನ್ನು ಸಂಪೂರ್ಣ ಜಾರಿಯಾಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಎಲ್ಲವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಅಧಿವೇಶನದಲ್ಲಿ ಚರ್ಚೆ ಆಗಿ ತೆಗೆದುಕೊಂಡು ಪರಿಹಾರ ಕಂಡುಕೊಳ್ತೇವೆ. ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ, ಎಲ್ಲರನ್ನೂ ಒಳಗೊಂಡಂತೆ ಎಲ್ಲರಿಗೂ ನ್ಯಾಯ ಕೊಡುವಂಥ ರೀತಿಯಲ್ಲಿ ಇದನ್ನು ಜಾರಿಗೆ ತರುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಸರ್ಕಾರ ಎಲೆಕ್ಷನ್ ಅಲ್ಲಿ ನೀವು ಬಂದಾಗ ಯಾವ ಸಮುದಾಯ ನಿಮ್ಮನ್ನ ಓಟ್ ಹಾಕಿದೀವಿ, ನಾವು ನಿಮಗೆ ಗೆಲ್ಲಿಸಿದೆವು, ನಾವು ನಿಮ್ಮ ಮುಂದೆ ತೋರಿಸ್ತೇವೆ ಅಂತೇಳಿ ಅದು ಹೇಳಿದ ತಕ್ಷಣ ನೀವು ಅಂಜಲತ್ತೀರಿ ಅಂದ್ರೆ ನಾವೇನು ಸುಮ್ಮನೆ ಕೊಡ್ರಲ್ಲ, ನಾವು ಬೇಕು ನಿಮ್ಮ ಮುಂದಿನ ತೋರಿಸ್ಬೇಕಾಗ್ತದೆ ಅಂತ ಹೇಳಿ ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ. ಬಂಧುಗಳೇ, ಕಾಂತರಾಜ್ ವರದಿ ಒಪ್ಪದೆ ಇರುವಂತಹ ಕೆಲವು ಕಾಣದ ಕೈಗಳು ಎಜೆಸ್ ಸದಾಶಿವ ಆಯೋಗ ರಚನೆ ಮಾಡಿದ್ರು. ಆ ಒಂದು ಕಮಿಟಿಯ ವರದಿ ಬಂತು, ಅದಕ್ಕೂ ಕೂಡ ಒಪ್ಪದ ಕಾಣದ ಕೈಗಳು. ಇವಾಗ ಮತ್ತೆ ಮಾದಿಗ ಸಮುದಾಯಕ್ಕೆ ಬೇಡದಾಗಿರ್ತಕ್ಕಂಥ
ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿದ್ರು, ಅದು ವರದಿ ಬಂದ್ರು ಕೂಡ ಅದನ್ನು ಒಪ್ಪಲ್ಲ ಅಂತ ಹೇಳ್ತೀರಿ. ಅಂದ್ರೆ ಒಪ್ತೀರಿ ಯಾವುದಕ್ಕೆ? ಅಂದ್ರೆ ಉದ್ದೇಶಪೂರ್ವಕವಾಗಿ ಓಪನ್ ಆಗಿ ನಾವು ನಿಮ್ಮ ಮೇಲೆ ಅನ್ಯಾಯ ಮಾಡ್ತೀವಿ ಅಂತ ಅಂದಂಗನೆ ಆಯ್ತಲ್ಲ ಇದು. ಮತ್ತೆ ಇನ್ನು ಯಾವ ರೀತಿಯಾದಂತ ಒಂದು ಕಮಿಟಿ ರಚನೆ ಮಾಡಬೇಕು, ಯಾವ ರೀತಿಯಾದಂತ ಒಂದು ವರದಿ ಕೊಡಬೇಕು? ಅಂದ್ರೆ ನಿಮಗೆ ಬೇಕಾದಂತ ವರದಿ ಕೊಟ್ಟರೆ ಮಾತ್ರ ಸರಿ ಇರ್ತದ? ನೀವು ಹೇಳ್ದಂಗೆ ನಡ್ಕೊಂಡ್ರೆ ಮಾತ್ರ ಸರಿ ಇರ್ತದೇನು? ಇದಕ್ಕೆಲ್ಲ ಮಾದಿಗ ಸಮುದಾಯ ಮಣಿಲಕ್ಕೆ ಸಾಧ್ಯ ಇಲ್ಲ. ಶೀಘ್ರದಲ್ಲೇ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಆಗಬೇಕು. ಆಗದೈತಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಸಂಪೂರ್ಣ ಎಲ್ಲಾ ಮಾದಿಗರು ಎಲ್ಲಾ ಸಂಘಟನೆ ಒಳಗೊಂಡು ಉಗ್ರವಾದ ಹೋರಾಟ ಮಾಡ್ತೀವಿ. ಸಮಯ ಸಂದರ್ಭ ಬಂದ್ರೆ ಜಿಲ್ಲಾ ಆಗ್ಲಿ ರಾಜ್ಯ ಆಗ್ಲಿ ಬಂದಿಟ್ಟು ಯಾವುದೇ ಒಂದು ಕಾರಣಕ್ಕೆ ಯಾವುದೇ ಒಂದು ಕೇಸ್ಗಳೇ ಆಗ್ಲಿ ಮತ್ತೊಂದು ಕಾಲ ಯಾವುದಕ್ಕೂ ಹಿಂದಾಗದೇನೆ ನಮ್ಮ ಹೋರಾಟ ನಮ್ಮ ಹಕ್ಕು ನಾವು ಪಡಿತೀವಿ ಅನ್ನೋ ಒಂದು ಮಾತನ್ನ ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ಹೇಳಿ, ನಾವು ರಾಜ್ಯದಂತೆ ಉಗ್ರವಾದ ಹೋರಾಟವನ್ನು ಮಾಡಿ ಹಿಂದಕ್ಕೆ ಯಾವ ರೀತಿ ಹೋರಾಟ ಶಾಂತ ರೀತಿಯಿಂದ ಮಾಡಿದ್ದೀವಿ, ಮುಂದೆ ನಾವು ಉಗ್ರವಾದ ಹೋರಾಟ ಮಾಡಿ ಇಡೀ ರಾಜ್ಯದಂತೆ ಮಾಡ್ತೀವಿ ಅಂತ ಹೇಳಿ ಮುಖಾಂತರ ಹೇಳಕ್ಕೆ ಬಯಸ್ತೀವಿ. ಹಂಚಿದ್ದಾರೆ. ಹಂಚಿದ ಮೇಲೆ ಈಗ ಆಗ್ತಕ್ಕಂಥ ಯಾವುದು ಮೆಡಿಕಲ್ ಸೀಟ್ ಇರ್ಬೋದು, ಸೆಲೆಕ್ಷನ್ ಇರ್ಬೋದು, ನೌಕರಿ ಇರ್ಬೋದು, ಈಗ ನಮ್ಮ ಜನಾಂಗ ಅಲ್ಲಿ ಕೆಲವೊಂದು ವಿಷಯಗಳು ಆಗಿವೆ. ಅದನ್ನು ಕಂಡು ಸಹಿಸಲಾರದ ಜನಾಂಗ ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮ ವಿರುದ್ಧವಾಗಿ ಎ ಗ್ರೂಪ್ ಅನ್ನ ತೆಗೆದುಹಾಕಿ ಮೊದಲಿನಂತೆ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಎ ಗ್ರೂಪ್ ಅನ್ನ ಮಾಡಿದೋಸ್ಕರ ಇನ್ನೂ ಕೆಲವೊಂದು ನ್ಯೂನತೆಗಳು ನಮ್ಮ ಎ ಗ್ರೂಪ್ನಲ್ಲಿ ರಾಜಕೀಯವಾಗಿರೋದು, ಆರ್ಥಿಕವಾಗಿರೋದು, ಸಾಮಾಜಿಕ, ಇನ್ನೂ ರಾಜಕೀಯ ವಿಷಯ ಚುನಾವಣೆ ಸಹಿತ ಇವನ್ MP ಹಿಡಿದು ML ಹಿಡಿದು ಪಂಚಾಯತ್ ತನ ಈ ಮಿಷನ್ ಸಂಪೂರ್ಣವಾಗಿ ಅಳವಡಿಸಬೇಕಂತೇಳಿ ಈಗ ಆಲ್ರೆಡಿ ಎ ಗ್ರೂಪ್ ಇದ್ದೀವಿ. ಏಟು ಜಡತನ ಮಾಡಬೇಕಂತೇಳಿ ಈ ಸಭೆಯ ಮುಖಾಂತರ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಮನವರಿಕೆ ಮಾಡಿಕೊಳ್ತೀವಿ. ಯಾವುದೇ ರೀತಿಯಿಂದ ಕಾರಣಕ್ಕೆ ಸರ್ಕಾರ ಈ ವಿಷಯದಲ್ಲಿ ನಮ್ಮನ್ನು ಅನ್ಯಾಯ ಮಾಡಿದರೆ ನಾವು ನಿರಂತರವಾಗಿ ಏನಂದ್ರೆ ನಾವು ಹೋರಾಟ ಮಾಡಿ ಮುಂದಿನ ಯುಗದಲ್ಲಿ ಯಾವುದೇ ಸರ್ಕಾರ ಇರ್ಬೋದು. ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿರುವ ಚೌಬಾರ ಬಳಿ ನೂತನವಾಗಿ ಅತ್ಯಾಧುನಿಕ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಸೇಡಂಕರ್ ಆಸ್ಪತ್ರೆಯನ್ನು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಪೂಜೆ ಸಲ್ಲಿಸುವ ಮುಖಾಂತರ ರಿಬ್ಬನ್ ಕಟ್ ಮಾಡುವ ಮೂಲಕ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಬೀದರ್ನಲ್ಲಿ ಸೇಡಂಕರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡುವ ಮೂಲಕ ಚಾಲನೆ ನೀಡಿದ್ದೇನೆ. ಬಹಳ ಸಂತೋಷದಿಂದ ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೇನೆ. ಡಾಕ್ಟರ್ ಸೇಡಂಕರ್ ಅವರು ಅವರ ಪರಿವಾರದವರು ಸಮಾಜದ ಬಗ್ಗೆ, ಬಡವರ ಬಗ್ಗೆ, ಮಧ್ಯಮ ವರ್ಗದವರ ಬಗ್ಗೆ, ಈ ಭಾಗದ ಜನರ ಬಗ್ಗೆ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ತಮವಾದಂತಹ ಗುಣಮಟ್ಟದ ಚಿಕಿತ್ಸೆ ನೀಡಬೇಕೆಂದು ಆರಂಭ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಖುದ್ದಾಗಿ ವೀಕ್ಷಣೆ ಮಾಡಿದ್ದೇನೆ ಎಂದು ಮಾತನಾಡುತ್ತಾ ಹೇಳಿದರು. ಇದೇ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ಕೂಡ ಭೇಟಿ ನೀಡಿ ಶುಭ ಹಾರೈಸಿದ್ದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷರಾದ MD ಗೌಸ್, ಅಬ್ದುಲ್ ಕದೀರ್, ಅಲಿ ಖಾನ್, ಅಮೃತ್ ರಾವ್ ಚಿಮ್ಕೋಡೆ, ಸಂಜಯ್ ಛಾಗೀರ್ದಾರ್, ಈಶ್ವರ್ ಸಿಂಗ್ ಠಾಕೂರ್, ಮೊಹಮ್ಮದ್ ಯೂಸುಫ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಭಾಗವಹಿಸಿ ಅವರಿಗೆ ಶುಭ ಹಾರೈಸಿದ್ದರು. ಪರಮ ಜನರಿಗೆ ಬರುವನಿಟ್ಟು ಪರಮ ಪಾರ್ವತಿ ರಮಣೆಗೆ ಕರ್ಪೂರಾರ್ತಿ ಬೆಳಗ್ಗೆ ಕಾರುಂಡಿ ಬರ್ಕರ ದೇವಿಗೆ ಓಂ ಶ್ರೀ ಲಕ್ಷ್ಮೀ ಮಾತಾ ಕಿ ಜಯ, ಓಂ ನಾರಾಯಣ ಭಗವಾನ್ ಕಿ ಸೇಡಂಕರ್ ಹಾಗೂ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ದಂಪತಿಗಳ ವತಿಯಿಂದ ಹಾರ್ದಿಕ ಸಮಯ ನಮ್ಮ ಜನಪ್ರಿಯ ಸಚಿವರು उद्घाटन कर रहे हैं।
हॉस्पिटल का उद्घाटन है, मैं उनको तहे दिल से शुक्रिया अदा करता हूँ। इस बार हमारे रोज भाई और रहीम खान साहब इस ओपनिंग को आकर एक 4 चांद लगाने का काम उन्होंने जो किया है, मैं उनको तहे दिल से उन्होंने खासकर डॉक्टर राजशेखर सेडमकर साहब का लक्ष्य के बारे में 2 लफ्ज कहे थे, जो कि ओल्ड सिटी के हमारे भाइयों को, बहनों को, माताओं को न्यू सिटी को जाने में ट्रीटमेंट को टाइम लग रहा था, तकलीफ हो रहा था। रेडी मुझे रेडी बात होती है डॉक्टर अब्दुल खलील साहब भी इस प्रोग्राम में हाजिर है। ಬೀದರ್ನಲ್ಲಿ ಸೇಡಂಕರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡ್ತಾ ಇದ್ದೇನೆ. ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ, ಭಾಳ ಖುಷಿ ಅನ್ನಿಸ್ತಾ ಇದೆ, ಭಾಳ ಸಂತೋಷದಿಂದ ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೇನೆ. ಡಾಕ್ಟರ್ ಸೇಡಂಕರ್ ಅವರು, ಅವರ ಪರಿವಾರದವರು ಮೊದಲಿನಿಂದಲೂ ಸಮಾಜದ ಬಗ್ಗೆ ಅತ್ಯಂತ ಹೆಚ್ಚಿನ ಒಂದು ಕಳಕಳಿ ಇಟ್ಟುಕೊಂಡಂಥವರು. ಬಡವರ ಬಗ್ಗೆ, ಮಧ್ಯಮ ವರ್ಗದವರ ಬಗ್ಗೆ, ಈ ಭಾಗದ ಜನರ ಬಗ್ಗೆ ಭಾಳಷ್ಟು ಅವರು ಸೇವೆ ಮಾಡ್ತಾನೆ ಬಂದಿದ್ದಾರೆ. ಆರೋಗ್ಯದ ಕ್ಷೇತ್ರದಲ್ಲೂ ಇವತ್ತು ಆರೋಗ್ಯವೇ ಭಾಗ್ಯ ಅನ್ನುವಂಥ ಒಂದು ರೀತಿಯಲ್ಲಿ ಬೀದರ್ನಲ್ಲಿ ಇವತ್ತು ಕಡಿಮೆ ವೆಚ್ಚದಲ್ಲಿ ಉತ್ತಮವಾದಂಥ ಗುಣಮಟ್ಟದ ಒಂದು ಚಿಕಿತ್ಸೆ ಸಿಗಬೇಕು ಅಂತೇಳಿ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಸರ್ವಿಸಸ್ ಕೊಡುವಂಥ ಈ ಒಂದು ಸೇಡಂಕರ್ ಆಸ್ಪತ್ರೆ ಇಲ್ಲಿ ಆರಂಭ ಮಾಡಿದ್ದಾರೆ. ನಾನೀಗ ಇಡೀ ಆಸ್ಪತ್ರೆ ನೋಡಿದ್ದೇನೆ, ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೆ ನಾವೆಷ್ಟೇ ಪ್ರಶಂಸೆ ಮಾಡಿದ್ರೂ ಕಡಿಮೆನೇ ಇದೆ. ಬಂಧುಗಳೇ, ಇವತ್ತು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಆರೋಗ್ಯವಂತ ಯುವಕರು ಇರಬೇಕಾಗ್ತದೆ. ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಆಧುನಿಕ ಯುಗದಲ್ಲಿ ಎಲ್ಲ ಕಡೆ ಮಾಲಿನ್ಯ ಇದೆ. ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ನಾವೆಲ್ಲ ಒತ್ತಡದ ಜೀವನ ನಡೆಸ್ತಾ ಇದ್ದೀವಿ. अच्छा संबंध है, बहुत ही मुबारक महीना है ये, जिसमें हमारे डॉक्टर सेडमकर एक हॉस्पिटल स्पेशली ओल्ड सिटी में अच्छे फैसिलिटीज के साथ यहाँ पे बोले हैं, स्पेशली लेडीज, बच्चों के लिए और टोटली ऑल पब्लिक के लिए है हॉस्पिटल। और स्पेशली फीमेल डॉक्टर्स भी ज़्यादा हैं आपके पास, और मैं फैसिलिटीज़ भी बहुत कुछ यहाँ पे रखे हैं, क्योंकि और सिटी में एक ऐसा हॉस्पिटल होने का ज़रूरत था यहाँ पे। तो इसके लिए मैं डॉक्टर सेडमकर को, पूरे उनके टीम को, पूरे उनके साथ जो भी टीम में डॉक्टर्स यहाँ पे आके काम कर रहे हैं, सपोर्ट कर रहे हैं, इन सभी को और उनके फैमिली को और उनकी लेडी को, मिसेस को। ಸಂಯುಕ್ತ ಕಿಸಾನ್ ಮೋರ್ಚಾ ಬೀದರ್ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಬಹಿರಂಗ ಪತ್ರ ಬಿಡುಗಡೆ ಮಾಡಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಸರ್ಕಾರ ವಹಿಸಿಕೊಂಡು ಪುನರಾರಂಭಿಸುವಂತೆ ಹಾಗೂ ರೈತರ ಎಲ್ಲ ಸಾಲಗಳನ್ನು ಸಂಪೂರ್ಣ ಮನ್ನಾ ಮಾಡುವಂತೆ ಒತ್ತಾಯಿಸಲಾಗಿದೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಜಿಲ್ಲೆಯ ರೈತರ ಜೀವನಾಡಿಯಾಗಿದ್ದು ಸುಮಾರು 25,000ಕ್ಕೂ ಹೆಚ್ಚು ರೈತರು ಷೇರು ಪಡೆದಿದ್ದಾರೆ ಎಂದು ತಿಳಿಸಲಾಗಿದೆ. ಕಾರ್ಖಾನೆ ಮುಚ್ಚಿರುವುದರಿಂದ ರೈತರು, ಕಾರ್ಮಿಕರು ಹಾಗೂ ಅವರ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದು ಸುಮಾರು 1,000 ಕಾರ್ಮಿಕರು ಉದ್ಯೋಗ ಕಳೆದುಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಕಾರ್ಮಿಕರಿಗೆ ಸುಮಾರು ರೂಪಾಯಿ 32.99 ಕೋಟಿ ಸಂಬಳ ಬಾಕಿ ಹಾಗೂ ರೂಪಾಯಿ 2 ಕೋಟಿ ಉಪದಾನ ಹಣ ಪಾವತಿಸಬೇಕಾಗಿದೆ ಎಂದು ಹೇಳಲಾಗಿದೆ. ಇದೇ ವೇಳೆ 2024 ಡಿಸೆಂಬರ್ನಲ್ಲಿ ನಡೆದ ಸಭೆಯಲ್ಲಿ 2025-26 ಹಂಗಾಮಿನಲ್ಲಿ ಕಾರ್ಖಾನೆ ಪ್ರಾರಂಭಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದರು. ಅಕ್ಟೋಬರ್ 2025ರಲ್ಲಿ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಮೋರ್ಚಾ ಸಮಾಧಾನ ವ್ಯಕ್ತಪಡಿಸಿದೆ ಎಂದು ಮಾತನಾಡುತ್ತಾ ಹೇಳಿದರು. ದೇಶ ಕೃಷಿ ಪ್ರಧಾನವಾಗಿದ್ದರೂ ರೈತರಿಗೆ ಸಮರ್ಪಕ ಬೆಲೆ ದೊರೆಯುತ್ತಿಲ್ಲ, ಕನಿಷ್ಠ ಬೆಂಬಲ ಬೆಲೆ ಕುರಿತು ಕಾನೂನು ತರಲಾಗಿಲ್ಲ ಎಂದು ಆರೋಪಿಸಿರುವ ಸಂಘಟನೆ ರೈತರ ಸಾಲಬಾಧೆ ಹಾಗೂ ಆತ್ಮಹತ್ಯೆಗಳ ವಿಚಾರವನ್ನು ಉಲ್ಲೇಖಿಸಿದೆ. ಬ್ಯಾಂಕುಗಳು ರೈತರಿಂದ ದಬ್ಬಾಳಿಕೆ ಮೂಲಕ ಸಾಲ ವಸೂಲಿ ಮಾಡುತ್ತಿರುವುದನ್ನು ಟೀಕಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜ್ಯ ಸರ್ಕಾರಕ್ಕೆ 2 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ.
ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಸರ್ಕಾರ ವಹಿಸಿಕೊಂಡು 2026-27 ಹಂಗಾಮಿನಲ್ಲಿ ಅಕ್ಟೋಬರ್ 2026 ಪ್ರಾರಂಭಿಸಲು ಬಜೆಟ್ನಲ್ಲಿ ಹಣ ಕಾಯ್ದಿರಿಸುವುದು, ಕರ್ನಾಟಕ ಎಲ್ಲ ರೈತರ ಎಲ್ಲ ತರಹದ ಸಾಲಗಳನ್ನು ಸಂಪೂರ್ಣ ಮನ್ನಾ ಮಾಡುವುದು. ಈ ಸಂದರ್ಭದಲ್ಲಿ ಶಿವರಾಯ ಮುಧಾಳೆ ಗೌರವಾಧ್ಯಕ್ಷರು, ಮಲ್ಲಿಕಾರ್ಜುನ ಸ್ವಾಮಿ ಸಂಚಾಲಕರು, ಮಾರುತಿ ಬೌದ್ಧೆ ಸಂಚಾಲಕರು, ಬಾಬುರಾವ್ ಹೊನ್ನ ಸಂಚಾಲಕರು, ನಾಗಶೆಟ್ಟಿ ಲಂಚವಾಡ್, ಬಸವರಾಜ್ ಅಷ್ಟೂರೆ, ವಿಠಲ್ ರೆಡ್ಡಿ, ಅರುಣ್ ಪಾಟೀಲ್, ಶಾಂತಮ್ಮ ಮೂಲ್ಗೆ, ಶೆಟ್ಟಿ ವಟಂಬೆ, ಮಹೇಶ್ ನಾಡಗೌಡ, ನಜೀರ್ ಅಹಮದ್, ಎಂಡಿ ಖಮರ್ ಪಟೇಲ್, ನಾನೆ ಸಾಹೇಬ್, ಎಂಡಿ ಶಫಾಯತ್ ಅಲಿ, ಜಯಶೀಲಾ ಕುಮಾರ್, ಸೂರ್ಯಕಾಂತ್ ಖಂಡೋಬಾ, ಪಾಂಡ್ರೆ ಇದ್ದರು. ಮೋರ್ಚಾ ವತಿಯಿಂದ ಈ ವರ್ಷ ಬಜೆಟ್ ಅನ್ನು ಮುಖ್ಯಮಂತ್ರಿಗಳು ಮಂಡಿಸ್ತಾ ಇದ್ದಾರೆ. ಆ ಬಜೆಟ್ನಲ್ಲಿ ನಮ್ಮ ಬೀದರ್ ಜಿಲ್ಲೆಗೆ ವಿಶೇಷ ಸವಲತ್ತನ್ನು ಕೊಟ್ಟು ನಮ್ಮ ಪ್ರಮುಖ ಏನು ಡಿಮ್ಯಾಂಡ್ಸ್ ಇದೆ ಅಂದರೆ BSSK ಕಾರ್ಖಾನೆ ಬೆಳಗಾವಿ ಅಧಿವೇಶನದಲ್ಲೂ ಸರ್ಕಾರ ನಾವು ಚಾಲೂ ಮಾಡ್ತೀನಿ ಅಕ್ಟೋಬರ್ದಲ್ಲಿ ಅಂದಿರು, ಆದ್ರೆ ಇಲ್ಲಿವರೆಗೆ ಆಗಿಲ್ಲ. ಈ ಬಜೆಟ್ನಲ್ಲಿ ಆದರೂ ಆ ಕಾರ್ಖಾನೆಯನ್ನು ಪುನರ್ ಸ್ಥಾಪಿಸಿ ರೈತರಿಗೆ ಮತ್ತು ಷೇರುದಾರರಿಗೆ ಮತ್ತು ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇನ್ನೊಂದು, ನಮ್ಮ ಜಿಲ್ಲೆ ಸತತವಾಗಿ ಅತಿವೃಷ್ಟಿ ಅನಾವೃಷ್ಟಿ ಪ್ರತಿ ವರ್ಷ ಆಗೋದ್ರಿಂದ ಈ ನಮ್ಮ ರಾಜ್ಯದ ಎಲ್ಲ ರೈತರ ಸಂಪೂರ್ಣ ಸಾಲ ಮನ್ನಾ ಘೋಷಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಹಾಕೋಬೇಕಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಕಿಸಾನ್ ಮೋರ್ಚಾ ಬೀದರ್ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ, ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲ್ರಿಗೆ ಬಹಿರಂಗ ಪತ್ರ ಬರೀತಾ ಇದ್ದೆವು. ಈ ಬಹಿರಂಗ ಪತ್ರದಲ್ಲಿ ಎರಡೇ ಇಶ್ಯೂ. ಒಂದೇನು, ಅವರು ಬೆಳಗಾವದಲ್ಲಿ ಏನು ವಿಧಾನಸಭಾ ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗ್ದಲ್ಲಿ ಅವ್ರು ನಿರ್ಧಾರ ಮಾಡಿದ್ದಾರೆ, ಈ ಬೀದರ್ದಲ್ಲಿ ಇದ್ದಂಥ BSSK ಫ್ಯಾಕ್ಟ್ರಿ ಅಕ್ಟೋಬರ್ 25ರಲ್ಲಿ 2025 ಪ್ರಾರಂಭ ಮಾಡ್ತೇವೆ ಅಂತೇಳಿ. ಆದರೆ ಇಲ್ಲಿವರೆಗೆ ಅವ್ರು ಮಾಡಲಿಲ್ಲ. ಹೀಗಾಗಿ ಈಗ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಏನು ಮಾಡ್ತಾ ಇದ್ದಾರೆ, ಆ ಬಜೆಟ್ ಮಂಡನೆಯಲ್ಲಿ ಈ BSSK ಫ್ಯಾಕ್ಟ್ರಿ ಪುನರ್ಜೀವನಗೊಳಿಸಬೇಕು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.